ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ವರಭಕ್ತ ಜನಾವನ ಭಾವ ಶಿವಶಂಭು ಪುತ್ರ ನೀಕಾವ ಸುರಮುನಿ ವಂದಿತ ದೇವ ವರಭಕ್ತ ಜನಾವನ ಭಾವ ಶಿವಶಂಭು ಪುತ್ರ ನೀಕಾವ ಆದಿಪೂಜಿತ ಅಮರ ವಂದಿತಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ पोषण नाटक मंडली की विद्या गुरु मणिराज के जय बालो भरत माता के जय भुवनेश्वरी ताई के
ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು. ಬಾರನೆ ಬಾಮಿನೆ ರೋಪಣೆ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು. ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯನ್ನು ಆಡಿರಲು ಬಾರನಿ ಬಾಮಿನಿ ರೂಪಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು. ವಿಕಸುತ ಸುಮಗಳ ಸುಮ ಕೋಮಲೆಯೋ ಆನಂದದ ನೆನಪು ಮೂಡಿರಲು ವಿಕಸುತ ಸುಮಗಳ ಸುಮ ಕೋಮಲೆಯೋ ಆನಂದದ ನೆನಪು ಮೂಡಿರಲು ಭಾರತ ಸಮರ ಒದಗಿ ಬಂದಿಹದಿಂದು ರುಕ್ಮಣಿ ಭಾರತ ಸಮರ ಒದಗಿ ಬಂದಿಹದಿಂದು ಅರುಹಲು ನಾನಿಂದು ಧಾವಿಸಿ ಬಂದೆ ಅರುಹಲು ನಾನಿಂದು ಧಾವಿಸಿ ಬಂದೆ ಬಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು. ಗಾನವಾಯಿನಿ ಬಾಮಿನಿ ರುಕ್ಮಣಿ ಬಾಯನ್ನ ಮನವಿನಿ ಮೋಹನ ಮುರಳಿ
ಗಾನವಾಯಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹಾನಂದ ರೂಪಿಣಿ ಮಾಧವ ಹೃದಯ ಮಹಾನಂದ ರೂಪಿಣಿ ಭಾಮಿನಿ ರುಕ್ಮಣಿ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಚಿರಿ ಚುರ ಚಿರ ನವರಾಗ ಲೀಲಾ ನವಚಿರಿ ಚುರ ಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಣಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಉತ್ತರಡೇನೆ ಅಭಿಮನ್ಯುವಿನ ವಿವಾಹವಾಯಿತು. ಇನ್ನು ನ್ಯಾಯವಾಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರರ ಕುಲಪುರೋಹಿತರನ್ನು ದಮ್ಯರನ್ನು ಸಂಧಿಗೆ ಕಳಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಿದೆ. ರುಕ್ಮಿಣಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಕಳೆದು ಹೋದವ ಸ್ವಾಮಿ. ರುಕ್ಮಿಣಿ, ಗೋಪಿಕಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ನಿಮ್ಮ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ರುಕ್ಮಿಣಿ, ನಾನು ಲೋಕಸೇವೆಯ ಅರ್ಕೆಯನ್ನೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೆ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತ್ರಿಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ದುಷ್ಕರ್ಮಿಗಳು
ಜನಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲು. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧವನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ಪ್ರಿಯ, ರುಕ್ಮಿಣಿ. ಹಾಗಾದರೆ ಈ ಶಯನಾಗಾರದ ಹೊಸತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣ ದೊರೆಯಿತು ಅಲ್ಲವೇ? ವಾಸುದೇವ, ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ಅರಿತೇನೆ. ಇದು ಪರಿಹಾಸ್ಯವಲ್ಲ ತಾನೆ? ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗಣರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದ ಸಂಹರಿಸಿದ ಅವರ ಪ್ರಚಂಡ ಅಟ್ಟಹಾಸದಿಂದ ಈ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನು. ಈ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚತುರಂಗ ದಾಳಗಳಂತೆ ದರ್ಪಾಂಗ ವೀರ ಕ್ಷತ್ರಿಯರನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾದಿ ಎಂದು ಜನರು ತಿಳಿದಿರುವಾಗ ನಾನು ಆ ಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವಿರಲೆಂಬುದನ್ನು ಈ ಜಗಕ್ಕೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳೆಸುವೆನು. ರುಕ್ಮಿಣಿ, ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ಯುದ್ಧದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳೆಯುವುದನ್ನು ನೀನೇ ನೋಡುವೆ ಅಂತೆ. ನೂತನ ಜಗವನ್ನು ಸಾರ್ಥಕಗಳಿಸಿ ಸತ್ಯ ಧರ್ಮವ ಉಳಿಸುವ ಜಗದಿ ಈ ಚಿಂತನೆ ಈ ಚಿಂತನೆ. ದರೆಯ ದುರಿತವನ್ನು ಪರಿಹರಿಸಿ ಈ ಲೋಕದ ಜನಿಸಿದ ನಾ ಪ್ರಿಯೇ. ದರೆಯ ದುರಿತವನ್ನು ಪರಿಹರಿಸಿ ಈ ಲೋಕದ ಜನಿಸಿದ ನಾ ಪ್ರಿಯೇ. ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸೆ. ದುಷ್ಟ
ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸೆ ಕರಕಾಯ್ದು ಪರಮ ಜನರ ಈ ಚಿಂತನೆ ಈ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗಳಿಸಿ ಸತ್ಯ ಧರ್ಮವ ಉಳಿಸುವೆ ಜಗದಿ ಈ ಚಿಂತನೆ ಈ ಚಿಂತನೆ. ಪ್ರಭು, ಇಂತಹ ಅಪೂರ್ವವಾದ ಸಾಧನೆಯ ಉದ್ದೇಶವೇನು? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ನನ್ನ ಯೌವನವು ಕಳೆದು ವಾರ್ಧಿಕ್ಯಾಂತದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿಯಿತು. ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವಿಗೆ ಮಾನವನ ಪರಮಶತ್ರು ಎಂದು ಈಗ ತಿಳಿಯಿತು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ಅಂಬುದಿನಿದಿಯಂ ಉದಯಿಸಿದೆನ್ನಂ ಸಂಗ್ರಮಗೊಳಿಸಿದ ಹರಿದೇವತೆ. ಅಂಬುದಿನಿದಿಯಂ ಉದಯಿಸಿದೆನ್ನಂ ಸಂಗ್ರಮಗೊಳಿಸಿದ ಹರಿದೇವತೆ. ಯಾದುಗೈದನ್ನ ಹೃದಯ ರಂಗವ ಯಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿದಿಯಂ. ಆವ ಭಾವವು ನಿನ್ನ ಭಾವ ನಿರ್ಮಿಸಿದಾಕೆ ನವಸತಿ ಸುಗಂಧ ಮಾರ್ಗವೇ. ಆವ ಭಾವವು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣ ಸಿಗೈತಿ ಮಾರ್ಗವೇ. ಶಿವಸತಿ ಭವಾನಿಯೇ ಬ್ರಹ್ಮ ನರಸಿಂಹ ಕೇಳಿಯೇ ಶಿವಸತಿ ಭವಾನಿಯೇ ಬ್ರಹ್ಮನ ಶಿವ ಕೇಳಿಯೇ. ದಿನ ರೂಪ ರಚಿಸಿದಂತಹ ಆ ಕುಂಜಿಗೆ ನಿಜೈ ಬಳುವಳು ಚೆಲುವೆ. ನಿನ್ನ ರೂಪ ರಚಿಸಿದಂತಹ ಕುಂಚಿಗೆ ನಿಜೈ ಬಳುವಳು ಚೆಲುವೆ. ಸುರಚಿಸುವುದಯದೇ ಈ ದೇವಿಯ ವರಿಸಿದೆನಾ. ಶಿವಸತಿ ಗೋವರದೇ ಈ ದೇವಿಯ ವರಿಸಿದನ. ಬಂದನ್ನ ಬಂದಿಯಳು ಆನಂದ ಪಡಿಸು ಬಂದನ್ನ ಬಂದಿಯಳು ಆನಂದ ಪಡಿಸು. ಅಂಬುದಿನಿದಿಯಂ ಉದಯಿಸಿದೆನ್ನಂ ಸಂಗ್ರಮಗೊಳಿಸಿದ ಹರಿದೇವತೆ. ಯಾದುಗೈದನ್ನ ಹೃದಯ ರಂಗವ ಯಾದುಗೈದನ್ನ ಹೃದಯ
ಮೋದದಿ ಸೆಳೆದ ಕದಮಲ ಶ್ರೀ ಮೋದದಿ ಸೆಳೆದ ಕದಮಲ ಶ್ರೀ ಅಂಬುದಿ ನಿಧಿಯೋ ಆವ ದೇವನು ನಿಮ್ಮ ಭಾವನೆಯನ್ನು ಸಿದಾತ ನವಗುಣ ಶಿವನಾಥನ ಆವ ದೇವನು ನಿಮ್ಮ ಭಾವನೆಯನ್ನು ಸಿದಾತ ನವಗುಣ ಶಿವನಾಥನ ಗೌರಿ ಮೋಹನೋ ದೇವಾನಿಯ ಬಂಧನೋ ನಿಮ್ಮ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯವರ ಹರಿಸಲವ ನಿಮ್ಮ ರೂಪ ರಚಿಸಿದಂತಹ ಕುಂಚಕ್ಕೆ ನಿತ್ಯವರ ಹರಿಸಲವ ಶ್ರೀದೇವನ ವರಿಸಿದನ ಗೋದೆಯದಿ ಶ್ರೀದೇವನ ವರಿಸಿದನ ಬನ್ನನ್ನ ಬಂದಿರ ಆನಂದಪಡಿಸಿ ಬನ್ನನ್ನ ಬಂದಿರ ಆನಂದಪಡಿಸಿ ಕಡಲ ಮಡಿಲೇನೆ ಮೋಡಿ ಬಂದ ಕ್ಷಣ ಮೋಹಿ ಮಾಡಿ ಕುಡಿ ನೋಟದಿ ನಾಡಿ ಮೆಡಿಸಿಯನ್ನ ಹೃದಯ ಬಲಂಗವ ನಾಡಿ ಮಿಡಿಸಿಯನ್ನ ಹೃದಯ ಬಲಂಗವ ಹೊರಡಿಸಲಾಶಯ ವೇದ ಪ್ರಭು ಹೊರಡಿಸಲಾಶಯ ವೇದ ಪ್ರಭು ಕಡಲ ಮಾಡಿ ರುಕ್ಮಿಣಿ ಸ್ವಾಮಿ ನೀನು ಹೋಗು ಪ್ರಿಯೆ, ನಾನು ಕ್ಷಣಕಾಲ ನಿದ್ರಿಸನು. ಪುನಃ ಎಚ್ಚರಗೊಳ್ಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿಲ್ಲಿಸಿಬಿಡಲಾಗುವುದು. ಆಗಲಿ ಪ್ರಿಯ. ನನ್ನ ಸ್ವಾಮಿಯು ವಿಶ್ರಮಿಸಿದಂತೆ ನಾನು ಕೂಡ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದರೊಳಗೆ ನಂದಗೋಪ ಶ್ರೀಕೃಷ್ಣ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನಾವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಅದಮ ಭೀಮನಾವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಕದೀಮನವನು ಎದೆಗೆಡದೆ ಮದಕರಿ ಅನ್ವಯ ಕೊಬ್ಬಿಹನು. ಕದೀಮನವನು ಎದೆಗೆಡದೆ ಮದಕರಿ ಅನ್ವಯ ಕೊಬ್ಬಿಹನು. ಮಾಧವನ ಬೆಂಬಲದೆ ಮೆರೆಯುವ ಪಡಮ ಮಾಧವನ ಬೆಂಬಲದೆ ಮೆರವ ಮದಂದ ಪಾಂಡವರ ಆರ್ಭಟವಂ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಯಾದವರಾದನ ಸೈನ್ಯವು ದೊರೆತರೆ ಸುಲಭದೆ ಮಣಿಸುವೆ ಶತ್ರುಗಳಾಂ.
ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಬಾಮಾರಮಣನ ನಮ್ಮ ಶವಾದರೆ ಓ ಮಗೈವೆ ಆ ಭೀಮನಂ ಬಾಮಾರಮಣನ ನಮ್ಮ ಶವಾದರೆ ಓ ಮಗೈವೆ ಆ ಭೀಮನಂ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಯನ್ನು ಪಣವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿ ಅನುಭವ ಕುರು ಸಿಂಹಾಸನದೊಳು ಕುಳಿತು ಹರುಷದಿ ನಿರ್ತವು ಅರೆಯನಾಳ್ವೆ ಕುರು ಸಿಂಹಾಸನದೊಳು ಕುಳಿತು ಹರತವು ಹರುಷದಿ ಧರೆಯನಾಳ್ವೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರ ಹೊರಹಿ ಕುರು ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳಿಸುತ್ತಿವೆ ದೇವಲೋಕಾದಿ ಲೋಕ ಮೆರುಗಿದರೆಗಿಳಿದಂತಿದೆ ದೇವಲೋಕಾದಿ ಲೋಕವೇ ಮೆರುಗಿದರೆಗಿಳಿದಂತಿದೆ ಎನಿತೋ ಈ ಕೃಷ್ಣನ ದರ್ಪದ ಸಿರಿತನ ಎನಿತೋ ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ
ಏನಿ ಭವನದ ಶೃಂಗಾರ ವೈಭವ, ವಿವಿಧ ಮಣಿ ಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸದ ಶಿಲ್ಪಕಲಾ ಚಾತುರ್ಯ ಚಮತ್ಕಾರ. ಇದೇನಿದು ನಯನ ಮನೋಹರವಾದ ಈ ಶಿಲಾಬಾಲಿಕೆಗಳ ಭಾವಭಂಗಿಗಳು, ಅದಾವ ಮಹಾಶಿಲ್ಪಿಯ ಕೈಚಾತುರ್ಯವೋ. ಬಳ್ಳಿಯಂತೆ ಬಳಿಕಿ ನಡೆವ ನಡುವು, ಮಿಂಚಿನಂತೆ ಹೊಳೆವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನೇ ಮೋಹಿಸುವಂತಹ ಮಂದಹಾಸ. ರಂಭಾ ಊರ್ವಶಿ ಮೇಲೆ ತಿಲೋತ್ತಮೆಯ ಸೌಂದರ್ಯವೇ ಸಮ್ಮಿಳಿತವಾಗಿ ಧರೆಗಿಳಿದಂತೆ ಭಾಸವಾಗುತ್ತಿರುವುದಲ್ಲ. ಅಬ್ಬಾ, ಈ ಶಿಲಾಬಾಲಕಗಳ ಸೌಂದರ್ಯವನ್ನು ವರ್ಣಿಸಲಾಸಾಧ್ಯ. ಈ ಚಂದ್ರಕುಲ ಚಕ್ರೇಶ್ವರ ಚಿತ್ತವನ್ನೇ ಚಾಂಚಲ್ಯಗೊಳಿಸಿದಂತಹ ಈ ಅದ್ಭುತ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ಭಾವಪರವಶನಾದೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಕೌರವ ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ ನರ್ತಕಿಯರೇ,
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ವೀರ ಪ್ರಚಂಡ ಕೌರವ ರಣರಂಗದಿ ವೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಸ್ವಾಗತ ಕುರುನಂದನ ಕುರುನಂದನ ಕೌರವ ನನಗೆ ತರದ ಭ್ರಾಂತು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಲದಂಕ ಮಲ್ಲ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರ್ಯ ಗರ್ಭ ಸಂಜಾತ, ಶತ್ರು ಧ್ವಂಸ ಧುರೀಣ, ಹಸ್ತಿನಾವತಿಯ ಚಕ್ರೇಶ್ವರ. ಹಸ್ತಿನಾವತ ಚಕ್ರೇಶ್ವರನ ಅರಮನೆಗಿಂತಲೂ ಈ ಸಾಮಾನ್ಯ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಎಂತಹ ನಿಶ್ಚಿಂತ ಪುರುಷನಯ್ಯ ಈ ಕೃಷ್ಣ. ರಾಜ್ಯ ಕೋಶಾದಿಗಳನ್ನು ತನ್ನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ. ಈತನು ಎಚ್ಚರವಾಗುವ ತನಕ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಭೂಪಾಲಕನಾದ ನಾನು ಗೋಪಾಲನ ಪಾದದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ನಿರಂತರ ಪರದಯದಿಸಿ ವಾಸುದೇವಂ ಸದಾಲಿಲ್ಲ ಅಭಯಂ. ದಿನ ಬಂದು ನಿಗಮಾಗಮಸಿ ದಿನ ಬಂದು ನಿಗಮಾಗಮಸಿ ಅಗಣಿತ ಗುಣಗಣ ಹರಿಗುಣ ಅಗಣಿತ ಗುಣಗಣ ಹರಿಗುಣ ಜಗದ ವ್ಯಾಪಕ ಕೃಷ್ಣ ಜಗದ ವ್ಯಾಪಕ ಜಗದ ಜೀವ
ವ್ಯಾಪಕ ಜಗದ ನಿವಾಪಕ ಸಿಂಧು ಶಯನ ನಂಬಿದ ಭಕ್ತರ ಅಭಯ ಪ್ರದಾನ ನಂಬಿದ ಭಕ್ತರ ಅಭಯ ಪ್ರದಾನ ಸಿಂಧು ಶಯನ ಅರವಿಂದ ನಯನ ಪರ ಸಿಂಧು ಶಯನ ಅರವಿಂದ ನಯನ ಪರ ಸದಾ ನಿನ್ನ ಅಭಯಂ ನಿರಂತರ ಪರದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯೋ. ಆಹಾ, ಪರಮಾತ್ಮನು ತನ್ನ ದೇಹವನ್ನು ಎಷ್ಟೊಂದು ಸುಂದರವಾಗಿ ನಿರ್ಮಿಸಿಕೊಂಡಿರುವನು. ಅನುಗಾಲವು ಆತನ ದರ್ಶನ ಪಡೆದ ಭಕ್ತರಲ್ಲವೇ ಸುಕೃತಶಾಲಿಗಳು. ಆ ವಾಸುದೇವ, ಓಹೋ, ಅಣ್ಣನಾದ ಸುಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾ ರೂಪದ ಫಲವು ಅವರಿಗೇ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ಹಲವಾರು ಮಂದಿ ರಾಜರ ಸಹಾಯ ದೊರೆಯುವುದಲ್ಲವೇ? ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಲದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಷ್ಟೆ. ಸರಿ ಸರಿ, ನೀನು ಆವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಮರೆತಿಲ್ಲ ಸುಯೋಧನ, ಮರೆತಿಲ್ಲ. ಏ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವೂ ನಿನ್ನನ್ನು ಸೇರಿರು. ಶ್ರೀವಾಸುದೇವ ಸಮಸ್ತ ಜಗದಾನಂದಂ ಏ ದೇವಕೀ ಸುತಂ ನಮೋ ನಾರಾಯಣಂ ನಮೋ ನಾರಾಯಣಂ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ. ಅಂಧಕಾರ ಹರಿಸಿ ಸಿಂಧು ಶಯನಾನಿನ ಮನಸವೀರೋ ಮುರಹರಿ. ಸಿಂಧು ಶಯನಾನಿನ ಮನಸವೀರೋ ಮುರಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ. ಅಂಧಕಾರ ಹರಿಸಿ ಪರಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮರೆಯಾಲಿಸಿ. ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ ಹಿತ ಬಯಸಿ ಪೊರೆಯೋ ಶ್ರೀಹರಿ. ಹಿತ ಬಯಸಿ ಪೊರೆಯೋ ಶ್ರೀಹರಿ. ಅಂಧಕಾರ ಹರಿಸಿ ನಿನ್ನ
ವರವದನ ವಸ್ತುವರು ಹರಿ ಅಂಧಕಾರ ಹರಿಸ